ಇಲ್ಲ ನಾವು ಮೈತ್ರಿ ಇದೆ ಅಂತ ಸೂಚಿಸಕ್ಕೇನೆ ಇದು ಮಾಡಿರೋಂಥದ್ದು. ಅವ್ರ ಮೈತ್ರಿ ಯಾಕಾಗಿಲ್ಲ ಅನ್ನೋದ್ರ ಬಗ್ಗೆ ಅವ್ರ ಎಕ್ಸ್ಪ್ಲನೇಷನ್ ಕೊಡಬೇಕು. ಅದನ್ನ ಅವ್ರ ರಾಜ್ಯದ ನಾಯಕರುಗಳು ನಮ್ಮ ರಾಜ್ಯದ ನಾಯಕರುಗಳೊಟ್ಟಿಗೆ ಮಾತನಾಡ್ತಾರೆ. ಮುಂದಿನ ರಾಜಕೀಯ ಬೆಳವಣಿಗೆಗೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಏನ್ ಬೆಳವಣಿಗೆ ಏನಿರೋದು, ಎಫೆಕ್ಟ್ ಆಗುತ್ತಾ? ಯಾವ ರಾಜಕೀಯ ಬೆಳವಣಿಗೆಗೂ ಏನು ವ್ಯತ್ಯಾಸ ಆಗಲ್ಲ. ಇನ್ನು 1.5 ವರ್ಷಕ್ಕೆ ನಗರಸಭೆ ಚುನಾವಣೆ ನಡೆಯುತ್ತೆ, 1.5-2 ವರ್ಷಕ್ಕೆ. ಇನ್ನು 10 ತಿಂಗಳಿಗೆ ಭಾರತೀಯ ಜನತಾ ಪಾರ್ಟಿಗೆ ನಮ್ಗೆ ಅಧಿಕಾರವನ್ನು ಕೊಡ್ಬೇಕು ಮೈತ್ರಿ ಧರ್ಮದ ಪ್ರಕಾರ. ಈಗ ನಮ್ಮ ಸಾಂದರ್ಭಿಕ ಶಾಸಕರು ಹೇಳಿದ ರೀತಿಯಲ್ಲಿ ಏನಾದ್ರು ಅಪ್ಪಿತಪ್ಪಿ ಮೈತ್ರಿ ಧರ್ಮ ಪಾಲನೆ ಮಾಡಿದೀವಿ ಅಂತ ಹೇಳಿದಾರಲ್ವಾ, ಅವ್ರಿಗೆ ಹೋಗಿ ಕೇಳಿ. ಮೈತ್ರಿ ಧರ್ಮ ಆಗಿರೋದು 10 ತಿಂಗಳು ಬಿಟ್ಟು ಅಧ್ಯಕ್ಷರ ಸ್ಥಾನ ಬಿಜೆಪಿ ಬಿಟ್ಕೊಡ್ಬೇಕು ಅಂತ ಚರ್ಚೆ ಆಗಿಲ್ಲ ಅಂತ ಹೇಳಿದಾರೆ ಸರ್. ಅವ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹಂಗ ಮಾಹಿತಿನೇ ಇರಲ್ಲ. ಅದಕ್ಕೆ ಹೇಳಿದೆ ಪಾಪ ಸಾಂದರ್ಭಿಕ ಶಾಸಕರು ಅಂತ. ಈ ಕಾರಣಕ್ಕೆ ನಾನು ಹೇಳೋದು, ಬೇರೆ ಯಾವ ಕಾರಣಕ್ಕೂ ಹೇಳಲ್ಲ. ಅವ್ರು ಒಳ್ಳೆ ಸ್ನೇಹಿತರು ನನಗೆ. ಯುವಕರಿದ್ದಾರೆ, ಇಂಜಿನಿಯರ್ ಇದ್ದಾರೆ, ಹೆಚ್ಚು ಕೆಲಸ ಮಾಡ್ತಾರೆ. ದೂರ್ಸಕ್ ಹೋಗೋದಿಲ್ಲ. ಇಲ್ಲ ನಾವು ಮೈತ್ರಿ ಇದೆ ಅಂತ ಸೂಚಿಸಕ್ಕೇನೆ ಇದು ಮಾಡಿರೋಂಥದ್ದು. ಅವ್ರ ಮೈತ್ರಿ ಯಾಕಾಗಿಲ್ಲ ಅನ್ನೋದ್ರ ಬಗ್ಗೆ ಅವ್ರ ಎಕ್ಸ್ಪ್ಲನೇಷನ್ ಕೊಡಬೇಕು. ಅದನ್ನ ಅವ್ರ ರಾಜ್ಯದ ನಾಯಕರುಗಳು ನಮ್ಮ ರಾಜ್ಯದ ನಾಯಕರುಗಳೊಟ್ಟಿಗೆ ಮಾತನಾಡ್ತಾರೆ. ಮುಂದಿನ ರಾಜಕೀಯ ಬೆಳವಣಿಗೆಗೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಏನ್ ಬೆಳವಣಿಗೆ ಏನಿರೋದು, ಎಫೆಕ್ಟ್ ಆಗುತ್ತಾ? ಯಾವ ರಾಜಕೀಯ ಬೆಳವಣಿಗೆಗೂ ಏನು ವ್ಯತ್ಯಾಸ ಆಗಲ್ಲ. ಇನ್ನು 1.5 ವರ್ಷಕ್ಕೆ ನಗರಸಭೆ ಚುನಾವಣೆ ನಡೆಯುತ್ತೆ, 1.5-2 ವರ್ಷಕ್ಕೆ. ಇನ್ನು 10 ತಿಂಗಳಿಗೆ ಭಾರತೀಯ ಜನತಾ ಪಾರ್ಟಿಗೆ ನಮ್ಗೆ ಅಧಿಕಾರವನ್ನು ಕೊಡ್ಬೇಕು ಮೈತ್ರಿ ಧರ್ಮದ ಪ್ರಕಾರ. ಈಗ ನಮ್ಮ ಸಾಂದರ್ಭಿಕ ಶಾಸಕರು ಹೇಳಿದ ರೀತಿಯಲ್ಲಿ ಏನಾದ್ರು ಅಪ್ಪಿತಪ್ಪಿ ಮೈತ್ರಿ ಧರ್ಮ ಪಾಲನೆ ಮಾಡಿದೀವಿ ಅಂತ ಹೇಳಿದಾರಲ್ವಾ, ಅವ್ರಿಗೆ ಹೋಗಿ ಕೇಳಿ. ಮೈತ್ರಿ ಧರ್ಮ ಆಗಿರೋದು 10 ತಿಂಗಳು ಬಿಟ್ಟು ಅಧ್ಯಕ್ಷರ ಸ್ಥಾನ ಬಿಜೆಪಿ ಬಿಟ್ಕೊಡ್ಬೇಕು ಅಂತ ಚರ್ಚೆ ಆಗಿಲ್ಲ ಅಂತ ಹೇಳಿದಾರೆ ಸರ್. ಅವ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹಂಗ ಮಾಹಿತಿನೇ ಇರಲ್ಲ. ಅದಕ್ಕೆ ಹೇಳಿದೆ ಪಾಪ ಸಾಂದರ್ಭಿಕ ಶಾಸಕರು ಅಂತ. ಈ ಕಾರಣಕ್ಕೆ ನಾನು ಹೇಳೋದು, ಬೇರೆ ಯಾವ ಕಾರಣಕ್ಕೂ ಹೇಳಲ್ಲ. ಅವ್ರು ಒಳ್ಳೆ ಸ್ನೇಹಿತರು ನನಗೆ. ಯುವಕರಿದ್ದಾರೆ, ಇಂಜಿನಿಯರ್ ಇದ್ದಾರೆ, ಹೆಚ್ಚು ಕೆಲಸ ಮಾಡ್ತಾರೆ. ದೂರ್ಸಕ್ ಹೋಗೋದಿಲ್ಲ ಮೈತ್ರಿ